ಸ್ನೇಹಿತರ ಮಸ್ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುದ್ಧದ ಟೈಮ್ನಲ್ಲಿ ಇಡೀ ಮುಸ್ಲಿಂ ಜಗತ್ತಿಗೆ ಇಸ್ರೇಲ್ ದೊಡ್ಡ ಶಾಕ್ ಕೊಟ್ಟಿದೆ. ಜೆರುಸಲಂನಲ್ಲಿರೋ ಮುಸ್ಲಿಮರ ಪವಿತ್ರ ಸ್ಥಳ ಅಲ್ ಅಕ್ಸಾ ಮಸೀದಿಯನ್ನ ಇಸ್ರೇಲ್ ಸರ್ಕಾರ ಸಂಪೂರ್ಣ ಬಂದ್ ಮಾಡಿದೆ. 1967 ನಂತರ ಇದೇ ಮೊದಲ ಬಾರಿಗೆ ರಂಜಾನ್ ಮುಕ್ತಾಯದ ಟೈಮ್ನಲ್ಲಿ ಮಸೀದಿಯನ್ನ ಸೀಲ್ ಮಾಡಲಾಗಿದೆ. ಇದು ಜಗತ್ತಿನಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಆದರೆ ಇಸ್ರೇಲ್ ಇದನ್ನು ಸಮರ್ಥನೆ ಮಾಡಿಕೊಂಡಿದೆ. ಯುದ್ಧ ನಡೀತಾ ಇರೋದ್ರಿಂದ ಭದ್ರತಾ ಕಾರಣಗಳಿಂದಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ, ನಾವಿದನ್ನು ಓಪನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸದ್ಯ ಮಿಡಲ್ ಈಸ್ಟ್ನ ಬಹುತೇಕ ರಾಷ್ಟ್ರಗಳಲ್ಲಿ ಮಾರ್ಚ್ 20 ಶುಕ್ರವಾರ ಈದ್ ಆಚರಣೆ. ಆದರೆ ಮಸೀದಿಗೆ ಹೋಗೋಕೆ ಬಿಡದ ಕಾರಣ ಸಾವಿರಾರು ಜನ ಹಳೆಯ ನಗರದ ಗೇಟ್ಗಳ ಹೊರಗಡೆ ರಸ್ತೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಅಲ್ ಅಕ್ಸಾ ಮಸೀದಿ ಮಕ್ಕಾ ಮದೀನಾ ಬಿಟ್ಟರೆ ಇಸ್ಲಾಂನಲ್ಲಿ 3ನೇ ಅತ್ಯಂತ ಪವಿತ್ರ ಸ್ಥಳ ಅಂತ ಕರೆಸ್ಕೊಳ್ಳುತ್ತೆ. ಮುಸ್ಲಿಮರು ಇದನ್ನ ಅಲ್ ಹರಂ ಅಲ್ ಶರೀಫ್ ಅಂತ ಕರೀತಾರೆ. ಇದರ ಪಕ್ಕದಲ್ಲೇ ಯಹೂದಿಗಳ ಟೆಂಪಲ್ ಮೌಂಟ್ ಇದೆ. ಇದೇ ಜಾಗದಲ್ಲಿ ಯಹೂದಿಗಳ ಮೊದಲ ಮತ್ತು 2ನೇ ಪವಿತ್ರ ದೇವಸ್ಥಾನಗಳಿದ್ವು ಅನ್ನೋದು ಅವರ ನಂಬಿಕೆ. ಒಂದೇ ಜಾಗಕ್ಕೆ 2 ಧರ್ಮದವರು ಹಕ್ಕು ಸಾಧಿಸುತ್ತಿರುವುದರಿಂದ ದಶಕಗಳಿಂದ ಇಲ್ಲಿ ಭೀಕರ ಹೊಡೆದಾಟ ನಡೀತಾ ಇದೆ. 1967ರ ಯುದ್ಧದ ನಂತರ ಇಲ್ಲಿನ ಮಸೀದಿಯ ಉಸ್ತುವಾರಿಯನ್ನ ಜೋರ್ಡನ್ ದೇಶಕ್ಕೆ ಕೊಡಲಾಗಿತ್ತು. ಆದರೆ ಸೆಕ್ಯೂರಿಟಿ ಕಂಟ್ರೋಲ್ ಮಾತ್ರ ಇಸ್ರೇಲ್ ಕೈಯಲ್ಲಿದೆ. ಈ ಹಿಂದೆ 2021 ಮತ್ತು 2023ರಲ್ಲಿ ಇದೇ ಮಸೀದಿ ಆವರಣದಲ್ಲಿ ಇಸ್ರೇಲ್ ಸೈನಿಕರು ಮತ್ತು ಪ್ಯಾಲೆಸ್ತೇನಿಗಳ ನಡುವೆ ದೊಡ್ಡ ಹೊಡೆದಾಟ ಆಗಿತ್ತು. ಆಗ 100 ಜನ ಗಾಯಗೊಂಡು ಈ ಗಲಾಟೆಯ ಮುಂದಕ್ಕೆ ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇಷ್ಟಾದರೂ ಬಂದ್ ಮಾಡೋಕೆ ಹೋಗಿರಲಿಲ್ಲ. ಈಗ ಈದ್ ಹಬ್ಬದ ಟೈಮ್ನಲ್ಲಿನೇ ಕರೆಕ್ಟ್ ಟೈಮ್ಗೆ ಮಸೀದಿಯನ್ನ ಇಸ್ರೇಲ್ ಬಂದ್ ಅಂತ ಹೇಳಿದೆ. ಇದು ಹೇಗೆಂದ್ರೆ ಹಬ್ಬದ ದಿನವೇ ಪ್ರಾರ್ಥನಾ ಸ್ಥಳವನ್ನ ಬಂದ್ ಮಾಡಿದ ಹಾಗೆ. ಹೀಗಾಗಿ ಅರಬ್ ಲೀಗ್ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳು ಒಟ್ಟಾಗಿದ್ದನ್ನು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಖಂಡಿಸಿವೆ. ಆದರೆ ಇಸ್ರೇಲ್ ಇದು ಯಾವುದಕ್ಕೂ ಪ್ರತಿಕ್ರಿಯೆನೂ ಕೊಟ್ಟಿಲ್ಲ. ಬದಲಿಗೆ ಮತ್ತೊಂದು ಮುಸ್ಲಿಂ ದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ಸಲ ಸಿರಿಯಾವನ್ನ ಯುದ್ಧಕ್ಕೆ ಎಳ್ಕೊಂಡು ಬಂದಿದ್ದಾರೆ. ಅಚ್ಚರಿಯ ವಿಚಾರ ಅಂದ್ರೆ ಈಗ ಸಿರಿಯಾ ಅಮೆರಿಕದ ಮಿತ್ರ, ಅಲ್ಲಿ ಅಹಮದ್ ಅಲ್ ಶರಾ ನೇತೃತ್ವದ ಸರ್ಕಾರ ಇದೆ. ಅವರ ಸೇನೆ ಮೇಲೇನೆ ಇಸ್ರೇಲ್ ದಾಳಿ ಮಾಡಿದೆ. ಸಿರಿಯಾ ಸರ್ಕಾರದ ಮಿಲಿಟರಿ ಬೇಸಸ್, ಕಮಾಂಡ್ ಸೆಂಟರ್ ಮತ್ತು ಶಸ್ತ್ರಾಸ್ತ್ರ ಉಗ್ರಾಣಗಳ ಮೇಲೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಸ್ಫೋಟಕಗಳ ಮಳೆಯನ್ನೇ ಸುರಿಸಿದ್ದಾರೆ. ಇದಕ್ಕೆ ಇಸ್ರೇಲ್ ಏನು ಕಾರಣ ಕೊಟ್ಟಿದೆ ಗೊತ್ತಾ? ಸಿರಿಯಾದ ಆಜ್ ಸುವೈದಾ ಪ್ರದೇಶದಲ್ಲಿ ಡ್ರೂಸ್ ಅಲ್ಪಸಂಖ್ಯಾತರ ಮೇಲೆ ಗುರುವಾರ ಸಿರಿಯಾ ಸರ್ಕಾರ ದಾಳಿ ಮಾಡಿತ್ತು. ಸಿರಿಯಾದಲ್ಲಿರೋ ಡ್ರೂಸ್ ಸಮುದಾಯದ ಮೇಲೆ ಹಲ್ಲೆ ನಡೆದರೆ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಅವರ ಪ್ರೊಟೆಕ್ಷನ್ಗೆ ನಾವು ಯಾವಾಗಲೂ ರೆಡಿ ಅಂತ ಇಸ್ರೇಲ್ ಹೇಳಿದೆ. ಈ ಡ್ರೂಸ್ ಅನ್ನೋದು ಈ ಭಾಗದಲ್ಲಿರೋ ಅಲ್ಪಸಂಖ್ಯಾತ ಜನ. ಇವರು ಮುಸ್ಲಿಮರಲ್ಲೇ ಒಂದು ಪಂಗಡ, ಶಿಯಾದಿಂದ ಬೇರ್ಪಟ್ಟವರು. ಆದರೆ ಇವ್ರನ್ನ ಮುಸ್ಲಿಮರು ಅಂತ ಉಳಿದವರು ಕನ್ಸಿಡರ್ ಮಾಡಲ್ಲ. ಇಸ್ರೇಲ್ನಲ್ಲಿ ಇವರ ಜನಸಂಖ್ಯೆ ಜಾಸ್ತಿ ಇದೆ. ಇಸ್ರೇಲ್ನ ಸೇನೆಯಲ್ಲೂ ಕೂಡ ಈ ಡ್ರೂಸ್, ಈ ಜನ ಮುಸ್ಲಿಮರಿಂದಲೇ ಬೇರ್ಪಟ್ಟಂತಹ ಇನ್ನೊಂದು ಪಂಗಡ. ಇವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಉನ್ನತ ಪೋಸ್ಟ್ಗಳಲ್ಲೂ ಕೂಡ ಇದ್ದಾರೆ. ಫ್ರಂಟ್ ಲೈನ್ನಲ್ಲಿ ನಿಂತು ಇಸ್ರೇಲ್ನ ಶತ್ರುಗಳ ವಿರುದ್ಧ ಇವರು ಹೋರಾಡ್ತಾರೆ. ಹಾಗೆ ಸಿರಿಯಾ ಮತ್ತು ಲೆಬನಾನ್ನಲ್ಲೂ ಕೂಡ ಇವರ ಜನಸಂಖ್ಯೆ ಇದೆ. ಡಿಸೆಂಬರ್ 2024ರಲ್ಲಿ ಬಶರ್ ಅಲ್ ಅಸದ್ ಆಡಳಿತ ಪತನ ಆದ ಬಳಿಕ ಅಹಮದ್ ಅಲ್ ಶರಾ ಸರ್ಕಾರ ಬಂತು. ಈ ಹೊಸ ಸರ್ಕಾರದ ಅವಧಿಯಲ್ಲಿ ಸಿರಿಯಾದಲ್ಲಿರೋ ಡ್ರೂಸ್ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಜಾಸ್ತಿಯಾಗಿದೆ. ಈ ಬಗ್ಗೆ ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆ ರಿಪೋರ್ಟ್ ಕೂಡ ಹೇಳಿತ್ತು. ಡ್ರೂಸ್ಗಳನ್ನು ಪೂರ್ತಿ ಹೊರಹಾಕಿ ನಾಶ ಮಾಡಿ ಸಿರಿಯಾವನ್ನ ಪೂರ್ತಿ ಕಂಟ್ರೋಲಿಗೆ ತಗೊಳ್ಳೋಕೆ ಅಹಮದ್ ಅಲ್ ಶರಾ ಸರ್ಕಾರ ನೋಡ್ತಾ ಇದೆ ಅಂತ. ಈ ವಾರ್ ಬೇರೆ ನಡೀತಾ ಇದೆ, ಇಸ್ರೇಲ್ ಬ್ಯುಸಿ ಇದೆ. ಈ ಟೈಮ್ನಲ್ಲೇ ಡ್ರೂಸ್ಗಳನ್ನು ಮುಗಿಸ್ಬಿಡ್ಬೇಕು. ಆ ಕಡೆ ಇರಾನ್, ಈ ಕಡೆ ಲೆಬನಾನ್, ಎರಡೆರಡು ಕಡೆ ಯುದ್ಧ ಮಾಡ್ತಿದ್ದಾರೆ. ಇಲ್ಲಿಗೆ ಏನು ಬರ್ತಾರೆ ಅನ್ನೋದು ಸಿರಿಯಾದ ಅಹಮದ್ ಅಲ್ ಶರಾ ಸರ್ಕಾರದ ಪ್ಲಾನ್. ಆದರೆ ಡ್ರೂಸ್ಗಳ ಪ್ರಭಾವ ಕಮ್ಮಿ ಆದರೆ ಸಿರಿಯಾ ತನ್ನ ಬಾಗಿಲಿನ ತನಕನೂ ಬರುತ್ತೆ. ಸಿರಿಯಾ ಮತ್ತು ಇಸ್ರೇಲ್ ನಡುವೆ ಮಧ್ಯದಲ್ಲಿ ವಾಸ ಮಾಡೋ ಈ ಡ್ರೂಸ್ಗಳು ನಮಗೊಂಥರ ಬಫರ್ ಝೋನ್ ಥರ. ಅವ್ರು ನಮ್ಮ ಪರವಾಗಿದ್ರೆ ಆ ಪಾಪ್ಯುಲೇಷನ್ ನಮಗೆ ಹೆಲ್ಪ್ ಅಂತ ಇಸ್ರೇಲ್ ಆ ರೀತಿ ಪ್ಲಾನ್ ಮಾಡಿರುತ್ತೆ. ಹೀಗಾಗಿ 2 ಯುದ್ಧಗಳಲ್ಲಿ ಆಲ್ರೆಡಿ ಬ್ಯುಸಿ ಇದ್ರು ಕೂಡ ನಾವು ಬ್ಯುಸಿ ಇದೀವಿ ಅಂತ ಹೇಳಿ ನೀವು ಡ್ರೂಸ್ಗಳನ್ನ ಮುಟ್ಟಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಈಗ ಸಿರಿಯಾ ಮೇಲೂ ಯುದ್ಧ ಮಾಡಿದೆ. ಈಗ ಇಸ್ರೇಲ್ ದಾಳಿ ಮಾಡಿದೆ. ಇನ್ನು ಇರಾನ್ ದಾಳಿಗೊಳಗಾಗಿರೋ ಕತರ್ನ ಪ್ರಮುಖ ಗ್ಯಾಸ್ ಫೀಲ್ಡ್ ರಾಸ್ ಲಫಾನ್ ಬಗ್ಗೆ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ಈ ದಾಳಿಯಿಂದಾಗಿ ಅಲ್ಲಿನ LNG ಗ್ಯಾಸ್ ಉತ್ಪಾದನಾ ಸಾಮರ್ಥ್ಯದಲ್ಲಿ 17% ಕುಸಿತ ಆಗಿದೆ. ಬರೀ ಒಂದೇ ಒಂದು ದಾಳಿಯಿಂದ ಕತರ್ಗೆ $20 ಬಿಲಿಯನ್ ಲಾಸ್ ಆಗಿದೆ. ಈ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿರೋ ಕತರ್ ಈ ಧ್ವಂಸವಾದ LNG ಘಟಕಗಳನ್ನು ರಿಪೇರಿ ಮಾಡಿ ಮತ್ತೆ ಮೊದಲಿನ ಸ್ಥಿತಿಗೆ ತರೋಕೆ ಕನಿಷ್ಠ 3 ರಿಂದ 5 ವರ್ಷಗಳು ಬೇಕಾಗುತ್ತೆ ಅಂತ ಹೇಳಿದೆ. ಈ ದಾಳಿಯಿಂದಾಗಿ ಹಲವು ರಾಷ್ಟ್ರಗಳ ಮೇಲೆ ಭಾರಿ ಪರಿಣಾಮ ಉಂಟಾಗುತ್ತೆ. ಗ್ಯಾಸ್ ಉತ್ಪಾದನಾ ಕೇಂದ್ರದ ಮೇಲೆ ಡಿಪೆಂಡ್ ಆಗಿದ್ದ ಏಷ್ಯಾದ ದೈತ್ಯ ಆರ್ಥಿಕತೆಗಳು ಚೈನಾ, ಭಾರತ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ರಾಷ್ಟ್ರಗಳಿಗೆ ಇಂಧನ ಭದ್ರತೆಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ.
ಇನ್ನೊಂದು ಕಡೆ ರಷ್ಯಾ ಗ್ಯಾಸ್ ಬಿಟ್ಟು ಕತರ್ ಗ್ಯಾಸನ್ನೇ ನಂಬಿಕೊಂಡಿದ್ದ ಯುರೋಪ್ ರಾಷ್ಟ್ರಗಳಿಗೂ ಇರಾನ್ನ ಈ ದಾಳಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಜಗತ್ತಿನ LNG ಪೂರೈಕೆಯಲ್ಲಿ ಕತರ್ 20% ಪಾಲನ್ನು ಹೊಂದಿದೆ. ವರ್ಷಕ್ಕೆ 77ರಿಂದ 81 ಮಿಲಿಯನ್ ಟನ್ ಗ್ಯಾಸ್ ರಫ್ತು ಮಾಡ್ತಾ ಇತ್ತು ಕತರ್. ಏನೋ ಸ್ನೇಹಿತರೆ, ಕಾಶಿ ಅಯೋಧ್ಯೆ ರಾಮ ಮಂದಿರ ಪ್ರವಾಸಕ್ಕೆ ಆಸಕ್ತಿ ಇತ್ತು ಅಂದ್ರೆ ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು, ನೀವು ಹೋಗಿ ಬರ್ಬೋದು. ಏನೋ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ನ ಪ್ರತಿದಾಳಿನೂ ಜಾಸ್ತಿನೇ ಆಗಿದೆ. ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇರಾನ್ ಮತ್ತೆ ದಾಳಿ ಮಾಡಿದೆ. ಕುವೈತ್ನ ಅಲ್ ಅಹಮದಿ ರಿಫೈನರಿ ಮೇಲೆ ಇರಾನ್ ಡ್ರೋನ್ ನುಗ್ಗಿಸಿದೆ. ಮತ್ತೆ ಇದರಿಂದ ರಿಫೈನರಿಯ ಹಲವು ಭಾಗಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಘಟಕದ ಕೆಲ ಭಾಗಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಕುವೈತ್ನ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಎಮರ್ಜೆನ್ಸಿ ಟೀಮ್ಗಳು ಬೆಂಕಿ ನಂದಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈತ UAE ಮೇಲೂ ಕೂಡ ಇರಾನ್ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ದುಬೈನಲ್ಲಿ ಸ್ಫೋಟದ ಶಬ್ದ ಕೇಳಿಸಿದೆ. ಹಾಗೆ UAE ನಲ್ಲಿರುವ ಅಮೆರಿಕದ ಅಲ್ ದಫ್ರಾ ಏರ್ಬೇಸ್ ಅನ್ನ ಕೂಡ ನಾವು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೀವಿ ಅಂತ ಇರಾನ್ನ IRGC ಆರ್ಭಟಿಸಿದೆ. ಮತ್ತೊಂದು ಕಡೆ ಸೌದಿ ಅರೇಬಿಯಾ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಜೊತೆಗಿನ ಈ ಯುದ್ಧ ಹೀಗೆ ಮುಂದುವರೆದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಬ್ಯಾರೆಲ್ಗೆ ಕಚ್ಚಾ ತೈಲಕ್ಕೆ $180 ದಾಟುತ್ತೆ ಅಂತ ಸೌದಿ ಎಚ್ಚರಿಸಿದೆ. ಈಗ $100 ಇರ್ತಾನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ರಾಬ್ಲಮ್ $180 ಆದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. $60-65-70 ಆಸುಪಾಸಿದ್ದು 2 ಪಟ್ಟು 200% ರೈಸ್ ಆದಂಗಾಗುತ್ತೆ. ಒಂದು ವೇಳೆ $180 ಏನಾದ್ರು ಹೋಯ್ತು ಅಂತ ಹೇಳಿದ್ರೆ. ಸದ್ಯಕ್ಕೆ ಇರಾನ್ ಸರಣಿ ದಾಳಿಗಳಿಂದ ತೈಲ ಪೂರೈಕೆಗೆ ಅಡ್ಡಿ ಆಗ್ತಾ ಇದೆ. ಹಿಂಗೆ ಮುಂದುವರೆದ್ರೆ ಏಪ್ರಿಲ್ ಅಂತ್ಯದವರೆಗೂ ಇದೇ ರೀತಿ ಮುಂದುವರೆದ್ರೆ ತೈಲ ಬೆಲೆ ಕಂಟ್ರೋಲ್ ತಪ್ಪುತ್ತೆ, ಕೈಮೀರು ಹೋಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಏಪ್ರಿಲ್ ಎಂಡ್. ಇನ್ನು ಇಸ್ರೇಲ್ ನಡೆಸಿದ ದಾಳಿಗೆ ಪ್ರತಿಯಾಗಿ ಇರಾನ್ ಈಗ ಭೀಕರ ರಣಕೇಕೆ ಹಾಕಿದೆ. ಇಸ್ರೇಲ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಮಾಡಿರೋ ದಾಳಿಯಲ್ಲಿ ಅದು ನಮ್ಮ ಸಣ್ಣ ಶಕ್ತಿಯನ್ನು ಬಳಸಷ್ಟೇ ಮಾಡಿರೋದು. ನಾವು ಸುಮ್ಮನಿರೋದು ಕೇವಲ ಶಾಂತಿ ಕಾಪಾಡಬೇಕು ಅನ್ನೋ ಗೌರವಕ್ಕೋಸ್ಕರ ಅಷ್ಟೇ. ಇನ್ನೂ ಸರಿಯಾಗಿ ಮಾಡ್ತೀವಿ, ನಮ್ಮ ಹತ್ರ ತಾಕತ್ತಿದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಇರಾನ್ನ ಇಂಧನ ಅಥವಾ ಎನರ್ಜಿ ಸೈಟ್ಸ್ ಮೇಲೆ ಇಸ್ರೇಲ್ ಮತ್ತೊಮ್ಮೆ ಕೈ ಇಟ್ಟರೆ ಮುಂದೆ ನಾವು ಯಾವುದೇ ಮುಲಾಜಿಲ್ಲದೆ ಝೀರೋ ರಿಸ್ಟ್ರೆಂಟ್ ಅಂದರೆ ಹಿಂದೆ ಮುಂದೆ ನೋಡದೆ ತಿರುಗೇಟು ಕೊಡ್ತೀವಿ ಅಂತ ಅರಾಕ್ಚಿ ಗುಡುಗಿದ್ದಾರೆ. ಈ ರೀತಿ ಹೇಳ್ತವೆ ಇರಾನ್ ಇಸ್ರೇಲ್ ಮೇಲೆ ಇನ್ನೊಂದು ಸುತ್ತಿನ ಮಿಸೈಲ್ ದಾಳಿ ಮಾಡಿದೆ. 10ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಫೈರ್ ಮಾಡಿದೆ. ಪರಿಣಾಮ ಇಸ್ರೇಲ್ನಾದ್ಯಂತ ಇರೋ ಪ್ರತಿಯೊಬ್ಬ ನಾಗರಿಕರ ಫೋನ್ಗಳಿಗೂ ಕೂಡ ಇಸ್ರೇಲ್ನಿಂದ ಸರ್ಕಾರದಿಂದ ಅಲರ್ಟ್ ಬಂದಿದೆ, ಮಿಸೈಲ್ ವಾರ್ನಿಂಗ್. ಯುದ್ಧ ಮುಗಿದಿಲ್ಲ, ಎಲ್ಲರೂ ಸೇಫ್ ಆಗಿ ಬಂಕರ್ಗಳಲ್ಲಿ ಇರಿ, ಮುಂದಿನ ಆದೇಶ ಬರುವವರೆಗೂ ಯಾರು ಕೂಡ ಹೊರಗೆ ಬರಬೇಡಿ ಅನ್ನೋ ಸೂಚನೆ ಹೋಗಿದೆ. ಇನ್ನೊಂದು ಕಡೆ ಬ್ರಿಟನ್ ಸರ್ಕಾರಕ್ಕೆ ಇರಾನ್ ಈಗ ನೇರವಾಗಿ ವಾರ್ನಿಂಗ್ ಕೊಟ್ಟಿದೆ. ತನ್ನ ಮಿಲಿಟರಿ ಬೇಸ್ಗಳನ್ನು ಬಳಸೋಕೆ ಅಮೆರಿಕಾಗೆ ಅವಕಾಶ ಕೊಟ್ಟರೆ ಅದು ನೇರವಾಗಿ ಯುದ್ಧದಲ್ಲಿ ಭಾಗಿ ಆದಂತೆ ಅಂತ ಇರಾನ್ ಎಚ್ಚರಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಬ್ರಿಟನ್ ವಿದೇಶಾಂಗ ಸಚಿವೆ ಯವೆಟೆ ಕೂಪರ್ ಜೊತೆಗೆ ಮಾತನಾಡಿ, ಅಮೆರಿಕಾಗೆ ಇಂತಹ ಸಪೋರ್ಟ್ ಕೊಡೋದನ್ನು ನಾವು ದಾಳಿಯಲ್ಲಿ ಪಾಲ್ಗೊಂಡಂತೆ ಅಂತಲೇ ಪರಿಗಣಿಸ್ತೇವೆ. ಇದು 2 ರಾಷ್ಟ್ರಗಳ ನಡುವೆ ಸಂಬಂಧದ ಇತಿಹಾಸದಲ್ಲಿ ಕೆಟ್ಟ ದಾಖಲೆಯಾಗಿ ಉಳಿಯುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಅತಿ ಬಲಿಷ್ಠ ವಿಮಾನ, ಅವರ ವಾಯುಪಡೆಯ ಕಿರೀಟ ರತ್ನ F-35ಗೆ ಇರಾನ್ ಹೊಡೆದಿತ್ತಲ್ಲ, ಡ್ಯಾಮೇಜ್ ಆಗಿದೆ. ಅದು ಇನ್ನು ಮತ್ತೆ ಹಾರುತ್ತಾ ಇಲ್ವೋ ಸ್ಪಷ್ಟ ಎಲ್ಲ ನೋಡಬೇಕು. ಬಟ್ ಡ್ಯಾಮೇಜ್ ಆಗಿ ಹೋಗಿ ಕೂತ್ಕೊಂಡಿದೆ. ಇಲ್ಲಿ ಬಂದಾಗ ಹೈಡ್ರಾಲಿಕ್ ಫೇಲ್ಯೂರ್ ಆಗಿನೇ ತಿಂಗಳುಗಟ್ಟಲೆ ಕೂತ್ಕೊಂಡಿತ್ತು ಕೊಚ್ಚಿನಲ್ಲಿ. ಈಗ ಮಿಸೈಲೇ ಹೊಡೆದಿದೆ ಅಂತ ಹೇಳಿದ್ರೆ ಅದು ಇನ್ಯಾವಾಗ ಮತ್ತೆ ಹಾರುತ್ತೋ ಗೊತ್ತಿಲ್ಲ. ಆದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತೂ ಆಗಿದೆ. ಅದು ಸದ್ಯ ಈ ವಿಚಾರ ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪ್ರಪಂಚದ ಅತ್ಯಂತ ಡೇಂಜರಸ್ ಹಾಗೂ ಅತ್ಯಾಧುನಿಕ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಇರಾನ್ ಹೊಡೆದಿದ್ದು ಹೇಗೆ, ಮಿಸೈಲ್ ಹಿಟ್ ಆಗಿರೋದು ಹೇಗೆ ಅಂತ ಇದಕ್ಕೆ ತಜ್ಞರು ನಾನಾ ವಿಶ್ಲೇಷಣೆ ಮಾಡ್ತಿದ್ದಾರೆ. ಬಹುತೇಕ ಇರಾನ್ ತನ್ನ 358 ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಅಥವಾ SA-67 ಮಿಸೈಲ್ ಬಳಸಿರಬಹುದು ಅಂತ ಹೇಳಲಾಗ್ತಿದೆ. ಇದು ಇರಾನೇ ಡೆವಲಪ್ ಮಾಡಿರೋ ಸರ್ಫೇಸ್ ಟು ಏರ್ ಮಿಸೈಲ್. ಶತ್ರು ಆಬ್ಜೆಕ್ಟ್ಗಳನ್ನು ಹೊಡೆಯೋಕೆ ಇದನ್ನು ಯೂಸ್ ಮಾಡ್ತಾರೆ. ಇದರ ಸಾಮರ್ಥ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಾನ್ ಬಿಟ್ಕೊಟ್ಟಿಲ್ಲ. ಇದು ಇನ್ಫ್ರಾರೆಡ್ ಸೆನ್ಸಾರ್ ಮೂಲಕ ದಾಳಿ ಮಾಡುತ್ತೆ ಅಂತ ಅಮೆರಿಕದ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ನಾರ್ಮಲ್ ವಿಮಾನಗಳು ರೆಡಾರ್ ಕಣ್ಣಿಗೆ ಕಾಣ್ತವೆ. F-35 ಸ್ಟೆಲ್ತ್ ಹತ್ತಿರ ಬರೋ ತನಕ ಗೊತ್ತಾಗಲ್ಲ, ಫಿಸಿಕಲಿ ಕಾಣಿಸಲ್ಲ, ಇದನ್ನು ಪತ್ತೆ ಹಚ್ಚೋದು ಕಷ್ಟ. ಆದರೆ ಇದನ್ನು ಟ್ರ್ಯಾಕ್ ಮಾಡೋಕ್ಕೆ ಬೇರೆ ದಾರಿ ಇದೆ. ಅದರಲ್ಲಿ ಮುಖ್ಯವಾಗಿರೋದು ಹೀಟ್ ಸೀಕಿಂಗ್, ಅಂದರೆ ವಿಮಾನದ ಉಷ್ಣಾಂಶ. ಇದು ಸಿಂಗಲ್ ಎಂಜಿನ್ ವಿಮಾನ ಆಗಿರೋದ್ರಿಂದ ಹಾರುವಾಗ ಇದರಲ್ಲಿ ಸಿಕ್ಕಾಪಟ್ಟೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇದೇ ಬಿಸಿಯನ್ನು ಇನ್ಫ್ರಾರೆಡ್ ಸಿಸ್ಟಮ್ ಕ್ಯಾಚ್ ಮಾಡಿ ರೆಡಾರ್ ಸಹಾಯ ಇಲ್ಲದೇನೆ ಹೊಡೆಯೋಕ್ಕೆ ಪ್ರಯತ್ನ ಪಡ್ಬೋದು. ಸೊ ಇದನ್ನೇ ಬಳಸಿ ಇರಾನ್ F-35ಗೆ ಹಿಟ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಈ ಯುದ್ಧದಲ್ಲಿ ಅಮೆರಿಕದ 12ಕ್ಕೂ ಅಧಿಕ ದುಬಾರಿ ಡ್ರೋನ್ಗಳನ್ನು ಇರಾನ್ ಹೊಡೆದು ಹಾಕಿದೆ. ಅದಕ್ಕೆಲ್ಲ ಇದೇ ಮಿಸೈಲ್ ಕಾರಣ ಇರಬಹುದು ಅಂತ ಹೇಳಲಾಗ್ತಿದೆ. ಇಷ್ಟಾದರೂ ಕೂಡ ಗಂಟೆಗೆ 1900 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ವಿಮಾನವನ್ನು ಹೊಡೆದಿರೋದು ಬಹಳ ನಿಗೂಢ ಆಗಿದೆ. ಇದು ಬಹಳ ಚರ್ಚೆ ನಡೀತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಜೊತೆಗೆ ಕೇವಲ ಒಂದು ಮಾತ್ರ ಅಲ್ಲ, ಇರಾನ್ ಬಂದರ್ ಅಬ್ಬಾಸ್ ಪೋರ್ಟ್ ಹತ್ರ ಇನ್ನೊಂದು F-35ಗೂ ಇದೇ ರೀತಿ ಡ್ಯಾಮೇಜ್ ಮಾಡಿತ್ತು ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಆದರೆ ಅದಿನ್ನೂ ಕೂಡ
ಅಷ್ಟು ಸ್ಪಷ್ಟ ಇಲ್ಲ, ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ, ಜಸ್ಟ್ ರೂಮರ್ಸ್ ತರ ಇದೆ ಇದು. ಎರಡನೇದು ಏನು, ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೈ ಕಡೆಯಿಂದ ಶತ್ರುಗಳಿಗೆ ದೊಡ್ಡ ಎಚ್ಚರಿಕೆ ಬಂದಿದೆ. ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಿರೋ ಶತ್ರುಗಳಿಗೆ ಇನ್ಮುಂದೆ ನೆಮ್ಮದಿ ಅನ್ನೋದೇ ಇರಬಾರ್ದು, ಅವರಿಗೆ ಸೆಕ್ಯೂರಿಟಿನೇ ಇರಬಾರ್ದು, ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶುಕ್ರವಾರ ಸಾರ್ವಜನಿಕರಿಗೆ ಮುಜ್ತಬಾ ಈ ಮೆಸೇಜ್ ಕೊಟ್ಟಿದ್ದಾರೆ. ಈ ಸಲವೂ ಕೂಡ ಜನರ ಮುಂದೆ ಬಂದಿಲ್ಲ, ಮೆಸೇಜ್ ಮಾತ್ರ ಕಳಿಸಿದ್ದಾರೆ. ಇನ್ನು ಈ ನಡುವೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅದರ ಪ್ರಮುಖ ವಕ್ತಾರ ಅಲಿ ಮೊಹಮ್ಮದ್ ನೈನಿ ಅವರನ್ನ ಕೂಡ ಹೊಡೆದು ಹಾಕಲಾಗಿದೆ. ಇಸ್ರೇಲ್ ಹತ್ಯೆ ಮಾಡಿದೆ. ಈ ನೈನಿ ನಾವು ಸುಮ್ಮನಿರಲ್ಲ, ಅಮೆರಿಕ ಇಸ್ರೇಲ್ಗೆ ಶಾಸ್ತಿ ಮಾಡ್ತೀವಿ ಅಂತ ದಿನವೂ ಎಚ್ಚರಿಕೆ ಕೊಡ್ತಾ ಇದ್ರು. ಅವರು ಎಚ್ಚರಿಕೆ ಕೊಟ್ಟು ಕೆಲ ಗಂಟೆಗಳಲ್ಲಿ ಆತನನ್ನ ಮಿಸೈಲ್ ಹೊಡೆದು ಇಸ್ರೇಲ್ ಹೊಡೆದು ಹಾಕಿದೆ. ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ ಹೊಡೆದಿರೋದು ಹೌದು ಅಂತ. ಈ ಮೂಲಕ ಆಯತುಲ್ಲಾ ಅಲಿ ಖಾಮೆನೈ, ಇರಾನ್ನ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ, ಹಾಗೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದ ಅಜೀಜ್ ನಾಸಿರ್ಜಾದೆ, ಪಾಕ್ಪೋರ್, ಹೀಗೆ 7ಕ್ಕೂ ಅಧಿಕ ಪ್ರಮುಖ ನಾಯಕರನ್ನ ಈಗ ಇಸ್ರೇಲಿನ ಹೊಡೆದು ಹಾಕಿದೆ. ಈಗ ನೈನಿಯನ್ನ ಕೂಡ ಮುಗಿಸಿದೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ನ ಸೈಬರ್ ವಿಂಗ್ ಮೇಲೂ ಕೂಡ ಯುದ್ಧ ಸಾರಿದೆ. ಇರಾನ್ ಮೂಲದ ಹ್ಯಾಕಿಂಗ್ ಆಪರೇಷನ್ಗೆ ಬಳಕೆಯಾಗ್ತಾ ಇದ್ದ 4 ಪ್ರಮುಖ ವೆಬ್ಸೈಟ್ ಡೊಮೇನ್ಗಳನ್ನು ಅಮೆರಿಕ ಸರ್ಕಾರ ಸೀಸ್ ಮಾಡಿದೆ, ಬ್ಯಾನ್ ಮಾಡಿದೆ. ಇರಾನ್ ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಮಿನಿಸ್ಟ್ರಿಗೆ ಸೇರಿದ ಈ ಹ್ಯಾಕರ್ಸ್ ತಂಡ ಜಗತ್ತಿನಾದ್ಯಂತ ಸೈಬರ್ ದಾಳಿಗಳನ್ನು ಮಾಡ್ತಾ ಇದ್ರು ಅನ್ನೋದು ಆರೋಪ. ಇನ್ನು ದೈತ್ಯ ಅಮೆರಿಕಗೆ ಪುಟ್ಟ ಲಂಕಾ ಶಾಕ್ ಕೊಟ್ಟಿತ್ತು, ಅದೀಗ ಬಯಲಾಗ್ತಾ ಇದೆ. ಅಮೆರಿಕದ ಮಿಲಿಟರಿ ವಿಮಾನಗಳಿಗೆ ಜಾಗ ಕೊಡಲ್ಲ ಅಂತ ಹೇಳಿತ್ತು ಅಂತ ಅಲ್ಲಿನ ಅಧ್ಯಕ್ಷರು ಹೇಳಿದ್ದಾರೆ. ಅಮೆರಿಕ ತನ್ನ 2 ಯುದ್ಧ ವಿಮಾನಗಳನ್ನು ಶ್ರೀಲಂಕಾದಲ್ಲಿ ನಿಲ್ಲಿಸೋಕೆ ಅನುಮತಿ ಕೇಳಿತ್ತು. ಈ ವಿಮಾನಗಳಲ್ಲಿ 8 ಆಂಟಿಶಿಪ್ ಮಿಸೈಲ್ಗಳು ಕೂಡ ಇದ್ವು. ಆಫ್ರಿಕಾ ಖಂಡದ ಜಿಬೂಟಿ ಬೇಸ್ನಿಂದ ವಿಮಾನಗಳನ್ನು ಮಾರ್ಚ್ 4ರಿಂದ 8ರವರೆಗೆ ಲಂಕಾದ ಮಟಾಲಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಡೋಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ನಾವು ಇದಕ್ಕೆ ಜಾಗ ಕೊಡಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ವಿ ಅಂತ ಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕೆ ಹೇಳಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ ಈ ಮಾಹಿತಿಯನ್ನು. ಅಲ್ಲದೆ ಈ ಯುದ್ಧದಲ್ಲಿ ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತ ಲಂಕಾ ಘೋಷಿಸಿದೆ. ನಾವು ಯಾವುದೇ ರಾಷ್ಟ್ರದ ಪರವಾಗಿಲ್ಲ, ಕೆಲವರು ನಾವು ಒಂದ್ ಸೈಡ್ ಇದೀವಿ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಅದು ಸುಳ್ಳು ಅಂತ ಲಂಕಾ ಅಧ್ಯಕ್ಷರು ಹೇಳಿದ್ದಾರೆ. ಅಮೆರಿಕದ ಸಬ್ಮರೀನ್ ಲಂಕಾ ಕರಾವಳಿ ಹತ್ರ ಇರಾನಿನ ಯುದ್ಧ ನೌಕೆಯನ್ನು ಹೊಡೆದು ಹಾಕಿತ್ತು. ಆ ಟೈಮ್ನಲ್ಲಿ ಲಂಕಾ ಒಂದಷ್ಟು ಸೇಲರ್ಸ್ ಅನ್ನ, ನಾವಿಕರನ್ನ ನೀರಿಂದ ಎತ್ತಿ ಕಾಪಾಡಿತ್ತು. ಅದಾದ್ಮೇಲೆ ಇನ್ನೊಂದು ನೌಕೆಗೆ ಲಂಗರ್ ಹಾಕೋಕ್ಕೂ ಕೂಡ ಬನ್ನಿ ನಮ್ಮಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಲಂಕಾ ಈ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈಗ ಏನೋ ಹಾರ್ಮುಜ್ ಜಲಸಂಧಿ ಬ್ಲಾಕ್ ಮಾಡಿರೋ ಇರಾನ್ ಅದೇ ಜಲಸಂಧಿಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ತರ್ತಾ ಇದೆ. ಹಾರ್ಮುಜ್ನಲ್ಲಿ ಸಂಚರಿಸುವ ಹಡಗುಗಳಿಗಾಗಿ ಇರಾನ್ ಸೇನೆ ಒಂದು ವಿಶೇಷ ವೆಟ್ಟಿಂಗ್ ಸಿಸ್ಟಮ್ ಅಂದ್ರೆ ತಪಾಸಣಾ ವ್ಯವಸ್ಥೆಯನ್ನು ರೂಪಿಸ್ತಾ ಇದೆ. ಅದರ ಅಡಿಯಲ್ಲಿ ಇರಾನ್ ತನಗೆ ಬೇಕಾದ ರಾಷ್ಟ್ರಗಳ ಹಡಗುಗಳಿಗೆ ಮಾತ್ರ, ಅಂದ್ರೆ ಚೈನಾ, ಭಾರತ, ಪಾಕಿಸ್ತಾನಕ್ಕೆ ಮಾತ್ರ ಈ ಮಾರ್ಗದಲ್ಲಿ ಹೋಗೋಕೆ ಅವಕಾಶ ಕೊಡ್ತಾ ಇದೆ. ಉಳಿದ ರಾಷ್ಟ್ರಗಳಿಗೆ ಅನುಮತಿ ಕೊಡ್ತಿಲ್ಲ ಅಂತ ಗೊತ್ತಾಗಿದೆ. ಹಡಗುಗಳ ಸಂಚಾರದ ಬಗ್ಗೆ ನಿಖರ ಮಾಹಿತಿ ಕೊಡುವ ಅಂತಾರಾಷ್ಟ್ರೀಯ ಸಂಸ್ಥೆ ಲಾಯ್ಡ್ಸ್ ಲಿಸ್ಟ್ ಈ ರಿಪೋರ್ಟ್ ನೀಡಿದೆ. ಇರಾನ್ನ ಖಾಮೆನೈಗಳ ಸೇನೆ IRGC ಇದರ ಜವಾಬ್ದಾರಿಯನ್ನು ಹೊತ್ತಿದೆ. ಇಡೀ ಹಾರ್ಮುಜ್ ಜಲಸಂಧಿಯನ್ನು ಒತ್ತೆಯಾಳಾಗಿಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಯಾವ ದೇಶದ ಹಡಗು ಫ್ರೆಂಡ್ಲಿ ಕಂಟ್ರಿನ, ಹಾಗೆ ಎನಿಮಿಟಿಗೆ ಫ್ರೆಂಡ್ಸ್ ಆಗಿರೋರೆಲ್ಲ ಚೆಕ್ ಮಾಡ್ತಿದ್ದಾರೆ. ಬೇಕಾದವ್ರನ್ನ ಮಾತ್ರ ಹೋಗೋಕೆ ಬಿಡ್ತಾ ಇದ್ದಾರೆ, ಉಳಿದವ್ರನ್ನ ಬ್ಲಾಕ್ ಮಾಡ್ತಿದ್ದಾರೆ. ಹಾಗೆ ಚಂದ ವಸೂಲಿ ಮಾಡೋಕ್ಕೂ ಮುಂದಾಗಿದ್ದಾರೆ ಹಾರ್ಮುಜ್ ಜಲಸಂಧಿಯಲ್ಲಿ. ಒಂದು ಟ್ಯಾಂಕರ್ ಈ ದಾರಿಯಲ್ಲಿ ಹೋಗೋಕೆ ಇರಾನ್ $2 ಮಿಲಿಯನ್ ಅಂದರೆ 18 ಕೋಟಿ ರೂಪಾಯಿ ಹಣವನ್ನ ಕೇಳ್ತಾ ಇದೆ ಅನ್ನೋ ಮಾಹಿತಿ ಇದೆ. ಏನೋ ಮಿಡಲ್ ಈಸ್ಟ್ ರಣರಂಗದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಿರೋ ಬೆನ್ನಲ್ಲೇ ನ್ಯೂಜಿಲೆಂಡ್ ತನ್ನ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದೆ. ಮಿಡಲ್ ಈಸ್ಟ್ ನಲ್ಲಿರೋ ತನ್ನ ಎಲ್ಲ ನಾಗರಿಕರು ಕೂಡಲೇ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಕೂಡ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.